ಒಳಗಿಂದ ಏನು ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೇರೆ. ಇವತ್ತು ರವಿವಾರ ಬೆಳಗ್ಗೆ ಟೈಮ 8:30 ಆಗಕ್ಕೆ ಬಂದೈತೆ ನೋಡ್ರಿ. ಸ್ವಲ್ಪ ಲೇಟಾಗಿನೇ ಕೆಲಸ ಸ್ಟಾರ್ಟ್ ಮಾಡಿದ್ದು. ಇವತ್ತು ತನ್ನೊಂದು ಬರ್ತಡೇ ರೀ, ಹಾಗಾಗಿ ಫಸ್ಟಿಗೆ ತನಗೆ ತಲೆಗೆ ಮೆಹಂದಿ ಹಚ್ಬಿಟ್ಟು ನಾನು ಜಳಕ ಎಲ್ಲ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕಿದ್ರೆ ಬರೀ ಚಪಾತಿ ಚಹಾ ಮಾಡಿಬಿಟ್ರೈತಂತೆ ಹಿಟ್ಟನ್ನು ಕಲಿಸಿಡಾಕಂತೀನಿ ನೋಡ್ರಿ. ನಾಷ್ಟಕ್ಕೂ ಏನೋ ಮಾಡೋಕ್ಕೂ ಮನಸ್ಸಿದ್ದಿತ್ತಿಲ್ಲ, ಹಾಗಾಗಿ ತನೂ ಕೇಳಿದೆ ಏನು ಮಾಡಲಿ ಅಂತ. ಏನು ಬೇಡ ಮಮ್ಮಿ, ನೋಡೋಣ ಆಮೇಲೆ ನಂಗೆ ಏನು ಬೇಕಂದ್ರೆ ಮಾಡ್ಕೊಂಡು ತಿಂತೀನಿ ಅಂತಂದ್ಲು. ನಮ್ಮ ಮನೆಯವ್ರಿಗೆ ಕೇಳಿದ ಕೂಡಲೇ ಚಪಾತಿ ಮಾಡಿರಿ ಅಂತ ಅಂದ್ಕೂಡಲೇ ಮಾಡಂತಂದ್ರು. ಅದಕ್ಕಾಗಿ ಮತ್ತು ನಾಯಿಗೂ ಚಪಾತಿ ಬೇಕಾಗ್ತಾವ್ರಿ. ನಿನ್ನೇನು ಬರೀ ದೋಸೆನೇ ಮಾಡಿದ್ದು, ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಕಲಸಿಟ್ರಾಯ್ತು. ನಮಗೂ ಚಪಾತಿ ಆಗುತ್ತೆ ಮತ್ತು ನಾಯಿಗೂ ಹಾಕಕ್ಕೆ ಬರುತ್ತಂತ ಹಿಟ್ಟನ್ನು ಕಲ್ಸಾಕತ್ತಿದ್ದೆ. ನನ್ನ ಮಗಳದಂತೂ ಎದ್ದು ಕೂಡಲೇ ಕಿಟಕಿಟಿ ಸ್ಟಾರ್ಟ್ ಆಗೈತ್ರಿ. ಫ್ರೆಂಡ್ಸ್ ಸಂಗಟ ಹೊರಗೆ ಹೋಗ್ತೀನಿ ಅಂತಂದ್ಲು. ನಾನು ಬ್ಯಾಡ ಅಂತಂದೆ. ಹಂಗೆ ಅಂದ ಕೂಡಲೇ ನೀವಾದ್ರೂ ನನ್ನ ಜೊತೆ ಬರೀ ಪಾಟೀಲ್ ಪ್ಲಾನೆಟಿಗೆ ಅಥವಾ ಹೊರಗಡೆ ಊಟ ಮಾಡಿ ಬರೋಣ ಇವತ್ತು ಅಂತ ಅನ್ನಕತ್ತಿದ್ಲು. ನನಗೆ ಹೊರಗಡೆ ಊಟ ಮಾಡೋಕ್ಕೂ ಇಷ್ಟ ಇಲ್ಲ, ಪಾಟೀಲ್ ಪ್ಲಾನೆಟಿಗೆ ಹೋಗೋಕ್ಕೂ ಇಷ್ಟ ಇಲ್ಲ ರೀ. ಯಾಕಂದ್ರೆ ಹೋದ ಕೂಡಲೇ ರೊಕ್ಕ ಅಂತೂ ಖರ್ಚಾಗೇ ಬಿಡ್ತಾವೆ. ಈಗ ಮೊದಲೇ ಜಾಸ್ತಿ ಖರ್ಚು ಐತಿ, ಹಂಗಾಗಿ ಬ್ಯಾಡ ಅಂತ ಅನ್ನಕತ್ತಿದ್ದೆ. ನೀವು ಬರೀ ಯಾವಾಗಲೂ ಹಿಂಗೆ ಅಂತೀರಿ. ಹೊರಗೆ ಹೋಗೋಣಂದ್ರೂ ಬೇಡ, ಮತ್ತು ಅಂಗಡಿಗೆ ಹೋಗೋಣಂದ್ರೂ ಬೇಡ, ಬರೀ ಮನ್ಯಾಗ ಕುಂದ್ರದ ಇಷ್ಟ ನಿಮ್ಗೆ, ಮತ್ತೆ ಎಲ್ಲಿ ಹೊರಗೆ ಕರ್ಕೊಂಡು ಹೋಗಲ್ಲ ಅಂತೀರಂತೇಳಿ ಅನ್ನಕತ್ತಿದ್ಲು. ಅದು ನೀವು ಸಂಪಾದನೆ ಮಾಡೋ ಮುಂದಾಗ ಎಲ್ಲಿ ಬೇಕಾದಲ್ಲಿ ಬರ್ತೀನಿ, ಇವಾಗ ಸ್ವಲ್ಪ ನೋಡ್ಕೊಂಡ್ಬಿಟ್ಟನೇ ಮಾಡಬೇಕಾಗುತ್ತಲ್ರಿ. ಹಾಗಾಗಿ ನಾವು ಆ ಥರ ವಿಚಾರ ಮಾಡಿಬಿಟ್ಟು ಅಂತೀವಿ. ಮಕ್ಕಳಿಗೆ ಅನಿಸುತ್ತೆ ಎಲ್ಲಿ ಹೊರಗೆ ಕರ್ಕೊಂಡು ಹೋಗಲ್ಲ ಅಂತ ಆ ಥರ ಅನ್ನಿಸ್ತಾ ಇರ್ತೈತಿ. ಯಾರೋ ಒಬ್ಬರು ಎಷ್ಟರ ದುಡ್ಯಾಕೆ ಸ್ಟಾರ್ಟ್ ಮಾಡಿದ ಕೂಡಲೇ ನಮಗೂ ಸ್ವಲ್ಪ ಕೈ ಬಿಚ್ಚಾಕೂ ಮನ್ಸು ಬರುತ್ತೆ, ಮತ್ತು ತಿರುಗಾಡೋಕ್ಕೂ ಮನ್ಸು ಇರುತ್ತೆ. ಆದರೂ ನನಗೆ ಸ್ವಲ್ಪ ತಿರುಗಾಡೋದಾಗಲಿ ಹೊರಗಡೆ ಹೋಗೋದು ಅಷ್ಟೊಂದು ಇಷ್ಟ ಇರೋಂಗಿಲ್ಲ. ಯಾಕೇನೋ ಗೊತ್ತಿಲ್ಲ, ಹೊರಗಡೆ ಹೋಗಿ ಬಂದುಬಿಟ್ರೆ ಫುಲ್ ಏನು ಅಂತಾರಲ್ಲ ಬೇಸರ ಅಂತ ಅನ್ಸುತ್ತೆ. ಹಂಗಾಗಿ ಸ್ವಲ್ಪ ಹೊರಗಡೆ ಹೋಗಾಕ ಅಂತಿರ್ತೀನಿ. ಅದಕ್ಕೆ ತಾನು ಭಯಾಕತ್ತಿದ್ಲು. ಬರೀ ಎಲ್ಲಿ ಹೋಗೋದು ಬೇಡ, ಬರೀ ಮನ್ಯಾಗ ಕುಂದ್ರು ಮಾಡ್ತೀರಿ ಅಂತೇಳಿ ಅನ್ನಕತ್ತಿದ್ಲು. ನನಗೆ ಮನ್ಯಾಗ ಕುಂದ್ರದ ಇಷ್ಟವ ಅಂತೇಳಿ ನಾನು ಅನ್ನಕತ್ತಿದ್ದೆ. ಆಯ್ತು ನೋಡೋಣ, ಹೋಗೋದಾದ್ರೆ ಹೋಗಿ ಬರೋಣ ಈಗ, ಫಸ್ಟಿಗೆ ಜಳಕ ಅದು ಮಾಡು ಅಂತೇಳಿ ಮತ್ತೆ ಸಮಾಧಾನ ಮಾಡಿಬಿಟ್ಟು ತನಗೆ ಜಳಕಕ್ಕೆ ಕಳಿಸ್ಬಿಟ್ಟು ನಾನು ಈ ಕಡೆ ಚಪಾತಿ ಮಾಡಿದೆ ರೀ. ಚಾಕಿಟ್ಟು ಚಪಾತಿ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಚಪಾತಿ ಹಾಕಿ ಕೊಟ್ಟೆ ನೋಡ್ರಿ. ಅಡುಗೆ ಮಾಡೋಕ್ಕೆ ಮನಸ್ಸು ಇದ್ದಿತ್ತಿಲ್ಲ ಅಂದ್ರೆ ನಾವಂತೂ ಹಿಂಗೆ ಮಾಡೋದು. ಈ ಕಡೆ ಚಾಕಿಟ್ಬಿಟ್ಟು ಚಪಾತಿ ಮಾಡಿಬಿಟ್ಟು ಬಿಸಿ ಬಿಸಿ ಚಪಾತಿ ಜೊತೆ ತಿಂದುಬಿಟ್ರೆ ಬೆಸ್ಟ್ ಆಗುತ್ತೆ ನೋಡ್ರಿ. ಬೇಕಂದ್ರೆ ಸ್ವಲ್ಪ ಚಪಾತಿಗೆ ತುಪ್ಪ ಹಚ್ಕೊಂಡು ಸಂಗಟ ಹಚ್ಕೊಂಡು ತಿಂದರೆ ಆಯಿತು. ನಾನು 1:30 ಚಪಾತಿ ತಿಂದುಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದೆ ರೀ. ಈಗಿದ್ರೆ ಟೈಮ್ 11 ಗಂಟೆ ಆಕೆ ಬಂದೈತಿ. ಕೇಕ್ ಮಾಡೋಕೆ ಇಟ್ರಾಯ್ತು ಅಂತೇಳಿ ನಾನು ರೆಡಿ ಮಾಡಾಕಂತೀನಿ ನೋಡ್ರಿ. ಫಸ್ಟಿಗಿದ್ರೆ ಕುಕ್ಕರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಈ ಕಡೆ ಹಿಟ್ಟನ್ನು ರೆಡಿ ಮಾಡ್ಕೊಂಡ್ರಾಯ್ತು. ಇವತ್ತು ಮೈದಾ ಹಿಟ್ಟನ್ನು ಬಳಸ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಲಾಸ್ಟಿಗೆ ಈಗಿದ್ರೆ ಕೇಕ್ ಬೇಸ್ ರೆಡಿ ಮಾಡಿ ಇಟ್ರಾಯ್ತು. ಅದಕ್ಕೆ ಸ್ವಲ್ಪ ಕ್ರೀಮ್ ಅದೆಲ್ಲ ಹಾಕಿಬಿಟ್ಟು ಕೇಕ್ ರೆಡಿ ಮಾಡೋಕೆ ಬರುತ್ತೆ. ಏನಕ್ಕ ಹೊರಗಡೆ ತರೋದು ಬಿಟ್ಟು ಎಲ್ಲ ಮನ್ಯಾಗ ಮಾತ್ರ ಅಂತ ಅನ್ಬೋದು ನೀವು. ಆದರೆ ಹೊರಗಡೆದು ಅಷ್ಟೊಂದು ಸರಿ ಇರೋಂಗಿಲ್ಲ ರೀ, ಮತ್ತು ಟೇಸ್ಟೂ ಇರೋಂಗಿಲ್ಲ, ಜಾಸ್ತಿ ಕ್ರೀಮ್ ಎಲ್ಲ ಹಾಕಿರ್ತಾರೋ. ಹಾಗಾಗಿ ಮನ್ಯಾಗ ಮಾಡ್ಬೇಕಂತ ಅಷ್ಟೇ ಉದ್ದೇಶ ರೀ. ಕೆಲವೊಬ್ಬರಿಗೆ ಅದನ್ನೂ ತಪ್ಪು ಅನಿಸುತ್ತೆ, ಏನು ಜಿಪ್ಪುನ್ತನ ಮಾತ್ರ ಅಂತ ಅನಿಸ್ತೈತಿ. ಜಿಪ್ಪುನ್ತನ ಮಾಡೋದು ಆ ಪ್ರಶ್ನೆ ಬರೋಂಗಿಲ್ಲ ರೀ. ಯಾಕಂದ್ರೆ ಟೇಸ್ಟೂ ಇರಬೇಕು ಮತ್ತು ನಮ್ಗೆ ಇಷ್ಟನೂ ಆಗಬೇಕು. ನನಗೆ ಮನ್ಯಾಗ ಮಾಡೋಕೆ ಇಷ್ಟ ಆಗುತ್ತೆ. ಅದಕ್ಕಾಗಿ ನಾನು ಮನ್ಯಾಗ ಸ್ವಲ್ಪ ಜಾಸ್ತಿ ಮಾಡೋಕೆ ಇಷ್ಟಪಡ್ತೀನಿ. ಅದು ನಮ್ಮ ಕೈಯಾರು ಮಾಡಿ ಮಕ್ಕಳಿಗೆ ಅದು ಕೊಟ್ಟರೆ ಅದು ನಮಗೂ ಖುಷಿ ಆಗುತ್ತೆ, ಅವ್ರಿಗೆ ಖುಷಿ ಆಗುತ್ತೆ. ಹಾಗಾಗಿ ಈಗಿದ್ರೆ ನಾನು ಕೇಕ್ ಬೇಸ್ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಮೈದಾ ಹಿಟ್ಟು ಅಥವಾ 2 ಬಟ್ಲಷ್ಟು ಗೋಧಿ ಹಿಟ್ಟು, ಇಲ್ಲ 1 ಬಟ್ಲ ಮೈದಾ ಹಿಟ್ಟು 1 ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿದ್ರೆ ನಡಿತೈತಿ. 1 ಬಟ್ಲಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ ನೋಡ್ರಿ. ಬೇಕಂದರೆ ಇದಕ್ಕೆ ಕೋಕೋ ಪೌಡ್ರನ್ನು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ 2 ಬಟ್ಲಷ್ಟು ಮೈದಾ ಹಿಟ್ಟು ಮತ್ತು 1 ಬಟ್ಲಷ್ಟು
ಹಾಲಿನ ಪೌಡ್ರ್ ಆಲ್ರೆಡಿ ನಾನು ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ಮಾಡಿ ಕೇಕ್ ರೆಸಿಪಿನ ನಿಮ್ಮ ಸಂಗಟ ಶೇರ್ ಮಾಡಿದ್ದೀನಿ ರೀ. ನ್ಯೂ ಇಯರ್ ದಿವಸ ನೋಡಿದ್ದಿಲ್ಲ ಅಂದರೆ ಖಂಡಿತ ಚೆಕ್ ಮಾಡಿರಿ, ಅದೂ ಮಸ್ತ್ ಆಗುತ್ತೆ. ಇದನ್ನು ಸ್ವಲ್ಪ ಕ್ರೀಮ್ ಎಲ್ಲ ಹಾಕಿ ಮಾಡೋಣ ಅಂತ ಇವತ್ತು ನಾನು ಮೈದಾ ಹಿಟ್ಟಿಲಿ ರೆಡಿ ಮಾಡ್ಕೊಳಕತ್ತಿದ್ದು. 2 ಬಟ್ಲಷ್ಟು ಮೈದಾ ಹಿಟ್ಟು, 1 ಬಟ್ಲಷ್ಟು ಹಾಲಿನ ಪೌಡ್ರ್ ಮತ್ತು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ರೀ ಮತ್ತು 2 ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಾಕಿದ್ದೀನಿ. ಹಾಕಿ ಚೆನ್ನಾಗಿಸ್ಬಿಟ್ಟು ಇಟ್ಟಿದ್ದೀನಿ ರೀ. ಈಗಿದ್ರೆ ಒಂದು ಮಿಕ್ಸರ್ಗೆ 1/4 ಬಟ್ಲಷ್ಟು ಅಥವಾ 1 ಬಟ್ಲಷ್ಟು ಸ್ವೀಟ್ ಜಾಸ್ತಿ ಇಷ್ಟಪಡೋರಾದ್ರೆ 1/4 ಬಟ್ಲಷ್ಟು ಸಕ್ಕರೆ ಮತ್ತು 1-2-3 ಏಲಕ್ಕಿ ಅಥವಾ ನೀವು ವೆನಿಲಾ ಎಸೆನ್ಸ್ ಇದ್ರೆ ಅದನ್ನು ಹಾಕ್ಬೋದು. ನನ್ನ ಕಡೆ ಇದ್ದಿತ್ತಿಲ್ಲ ರೀ, ಹಾಗಾಗಿ ನಾನು 1-2-3 ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕಿದ್ದೀನಿ ರೀ. ಮತ್ತು 1/4 ಬಟ್ಲಷ್ಟು ತುಪ್ಪನ ಹಾಕಬೇಕಾಗೋದ್ರಿ. ತುಪ್ಪ ಅಥವಾ ಬೆಣ್ಣೆ ಅಥವಾ ಹಾಲಿನ ಕೆನೆ ಯಾವುದಾದ್ರೂ ಒಂದು ಹಾಕಿದ್ರೆ ನಡೀತೈತೆ ನೋಡಿರಿ. ಇದನ್ನೇ ಹಾಕಬೇಕಂತಿಲ್ಲ. 1 ಬಟ್ಲಷ್ಟು ಹಾಲಿನ ಕೆನೆ ಆದರೂ ಯೂಸ್ ಮಾಡ್ಬೋದು, ಇಲ್ಲ 1/4 ಬಟ್ಲಷ್ಟು ಬೆಣ್ಣೆ ಆದರೂ ಹಾಕ್ಬೋದು, ಇಲ್ಲ ತುಪ್ಪ ಆದ್ರೂ ಹಾಕ್ಬೋದು. ಹಾಕಿಬಿಟ್ಟು 1/4 ಬಟ್ಲಷ್ಟು ಮೊಸರು ಹಾಕಬೇಕಾಗುತ್ತೆ. ಹಾಕಿ ಎಲ್ಲನೂ ಮಿಕ್ಸಿಗೆ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿಗಾದ್ರೂ ಹಾಕಿ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ಕೈಲೆಲ್ಲ ಚಲೋತ್ನ ಫಸ್ಟಿಗೆ ಬೀಟ್ ಮಾಡಿ ಇವನ್ನೆಲ್ಲ ಹಿಟ್ಟು ಚಾಣಿಸ್ಬಿಟ್ಟು ಅದಕ್ಕಾದ್ರೂ ಮಿಕ್ಸ್ ಮಾಡ್ಬೋದು. ಯಾವುದು ಈಜಿ ಆಗುತ್ತಲ್ರಿ ಆ ಥರ ಮಾಡ್ಬೋದು. ಅರ್ಧ ಬಟ್ಲಷ್ಟು ಹಾಲು ಮೊಸರು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿದ್ದೀನಿ ರೀ. ಮತ್ತು ಬೇಕಂದರೆ ಸ್ವಲ್ಪ ಹಾಲನ್ನು ಹಾಕೋಬೋದು. 1 ಚಮಚದಷ್ಟು ವೆನೆಗರ್ ಹಾಕಿದ್ದೀನಿ ನೋಡಿರಿ. ವೆನೆಗರ್ ಹಾಕೋದ್ರಿಂದ ಸ್ವಲ್ಪ ಕೇಕ್ ಸಾಫ್ಟಾಗಿ ಬರುತ್ತಂತ ಹಾಕಿದಷ್ಟೇ ರೀ. ಇಲ್ಲಾಂದರೆ ಅರ್ಧ ಚಮಚದಷ್ಟು ಲಿಂಬೆಹಣ್ಣಿನ ರಸ ಆದರೂ ಹಾಕ್ಬೋದು. ಮತ್ತು ಇದಕ್ಕೆ ನಾವು ಸಕ್ಕರೆ ಏನು ಮಿಕ್ಸ್ ಮಾಡ್ಕೊತಿಲ್ಲ, ಅವಾಗ 1-2 ಮೊಟ್ಟೆ ಹಾಕಿಬಿಟ್ರೆ ಅಂದ್ರೆ ತತ್ತಿ ಹಾಕಿಬಿಟ್ರೆ ಇನ್ನೂ ಕೇಕ್ ಸಾಫ್ಟಾಗಿ ಬರುತ್ತೆ. ನೀವು ಬೇಕಂದರೆ ಎಗ್ ಹಾಕಿಬಿಟ್ಟು ಮಾಡ್ಕೋಬೋದು. ಹಾಲಿನ ಬದಲಿ ನಾವು ಫಸ್ಟಿಗೆ ಮೊಟ್ಟೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬೇಕಂದಷ್ಟು ಹಾಲು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೋದು. ಅಂದರೆ ನಾನು ಒಂದೊಂದೇ ಟೈಮ್ದಾಗ ಒಂದೊಂದು ರೀತಿ ಮಾಡ್ತಾ ಇರ್ತೀನಿ ರೀ. ಅವಾಗ ಹೆಂಗೆ ಮನಸ್ಸು ಬರುತ್ತಲ್ಲ ಆ ಥರ ಮಾಡ್ತಾ ಇರ್ತೀನಿ. ಹಾಗಾದ್ರೆ ಎಲ್ಲ ಹಾಕಿ ನಾವು ಏನು ಫಸ್ಟಿಗೆ ಒಂದು ಡಬ್ಬಿಗೆ ತುಪ್ಪ ಹಚ್ಚಿ ಅದಕ್ಕೆ ಹಿಟ್ಟೆಲ್ಲ ಡಸ್ಟಿಂಗ್ ಮಾಡಿ ಇಟ್ಟಿರ್ತೀವಲ್ಲ ಆ ಹಿಟ್ಟನ್ನು ಹಾಕಿಬಿಟ್ಟು 30 ನಿಮಿಷ ಬೆನ್ಸ್ಕೊಂಡ್ರೆ ಆಯಿತು. ಫಸ್ಟಿಗೆ 10 ನಿಮಿಷ ಹೈ ಫ್ಲೇಮ್ ಒಳಗೆ, 20 ನಿಮಿಷ ಲೋ ಫ್ಲೇಮ್ ಒಳಗೆ ಬೆನ್ಸ್ಕೋಬೇಕಾಗೋದ್ರಿ. ಇವತ್ತು ನಾನು ಸಣ್ಣ ಇಡೋದು ನೆನಪು ಹಾಕ್ಬಿಟ್ಟಿನಿ. 20 ನಿಮಿಷ ಒಳಗಡೆ ಕೇಕ್ ಹತ್ತಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಹಿಂಗೆ ಆಗುತ್ತೆ ನೋಡ್ರಿ, ಏನಾದ್ರು ಸ್ಪೆಷಲ್ ಇದ್ದಾಗ ಈ ಥರ ಆಗಿಬಿಡುತ್ತಾ. ಅಂದರೆ ಜಾಸ್ತಿ ಏನು ಹೊತ್ತಿತ್ತಿಲ್ಲ, ಒಂದು ಸ್ವಲ್ಪ ಲೈಟಾಗಿ ತೆಳಗೆ ಕಪ್ಪಾದಂಗೆ ಆಗಿತ್ತು. ತೆಗ್ಯಾಕೆ ಬರುತ್ತೆ ಬಿಡು ಕಟ್ ಮಾಡಿ ಅಂತ. ಇವತ್ತೇನು ಇಷ್ಟು ಜಲ್ದಿ ಬೆನೀತಂತ ನಾನು ಅನ್ನಕ್ಕಂತಿದ್ದೆ, ಆದರೆ ಅದು ನಾನು ಸ್ವಲ್ಪ ಹೈ ಫ್ಲೇಮ್ ಒಳಗೆ ಇಟ್ಟಿದ್ದು. ಹಾಗಾಗಿ ಅಂದರೆ ಈ ಕಡೆ ಹೈನೂ ಇಲ್ಲ, ಈ ಕಡೆ ಲೋನೂ ಇಲ್ಲ. ಲೋ ಫ್ಲೇಮ್ ಒಳಗೇ ಇಡಬೇಕ್ರಿ. 10 ನಿಮಿಷ ಹೈ ಫ್ಲೇಮ್ ಒಳಗಿಟ್ಟು 20 ನಿಮಿಷ ಲೋ ಫ್ಲೇಮ್ ಒಳಗಿಟ್ರೆ, ಅಂದರೆ ಸಣ್ಣ ಉರಿ ಒಳಗಿಟ್ರೆ ಚಲೋತ್ನಾಗಿ ಬೆನಿಯುತ್ತಂದ್ರೆ ಹೊತ್ತಂಗಿಲ್ಲ ರೀ. ಆದರೆ ಇವತ್ತು ಸ್ವಲ್ಪ ಲೈಟಾಗಿ ಒತ್ತಿತ್ತು. ಇರಲಿ ಬಿಡು ಪರವಾಗಿಲ್ಲ ಅಂತ ಎತ್ತಿ ಒಂದು ಅರ್ಬಿ ಮುಚ್ಚಿ ಇಟ್ಟಿದ್ದಿದ್ರಿ. ನಮ್ಗೆ ಯಾವ್ದು ಬೇಕಲ್ಲ ಕ್ರೀಮ್ ಎಲ್ಲ ಹಚ್ಚಿ ಅದನ್ನ ಡೆಕೋರೇಟ್ ಮಾಡ್ಕೋಬೋದು. ಹಾಗಾದ್ರೆ ನಮ್ಮ ತನೂ ಬರ್ತಡೇ ದಿವಸನೂ ಬೈಸ್ಕೋದ್ರೆ ಕೆಲಸ ಆಗ್ಬಿಡುತ್ತೆ. ಅವ್ರ ಪಪ್ಪನ ಕಡೆ ಬಯಾಕತ್ತಿದ್ರು. ಅಂದರೆ ಇನ್ನೂ ಸ್ವಲ್ಪ ಅದು ಉದ್ದ ತೊಗೋಬೇಕಿತ್ತು, ಟಾಪ್ ಎಷ್ಟು ಮ್ಯಾಲೆ ತೊಗೊಂಡು ಅಂತೇಳಿ. ಅಂದರೆ ಚೆಂದಿಲ್ಲ ಅಂತಲ್ಲ ರೀ, ಆದರೆ ಇನ್ನೊಂದು ಚೂರು 4-5 ಬಟ್ಟಾದರೂ ಕೆಳಗೆ ಇರಬೇಕಿತ್ತು. ಆದರೆ ಹಂಗೆ ಅಂದ್ಕೂಡಲೇ ತನೂ ಅದನ್ನ ಚೇಂಜ್ ಮಾಡಿಬಿಟ್ಟು ಬೇರೆ ಟೀ ಶರ್ಟ್ ಹಾಕ್ಕೊಂಡು ಬಂದ್ಲು. ಅಂದರೆ ಬರ್ತಡೇಗೆ ತೊಗೊಂಡಿದ್ದ ಅರ್ಬಿ ರೀವು ನಮ್ಮ ಮನೆಯವ್ರು ಅದೇ ಅನ್ನಕತ್ತಿದ್ರು. ಸ್ವಲ್ಪ ಉದ್ದಿದ್ದು ತೊಗೊಂಡ್ರೆ ಚಲೋ ಅನ್ನಿಸ್ತಿತ್ತು, ಭಾಳ ಮ್ಯಾಲ್ಕೆ ಆಗೈತೆ ಅಂತ ಅಂದ್ಕೂಡಲೇ ಅದನ್ನ ತೆಗೆದು ಟೀ ಶರ್ಟ್ ಹಾಕ್ಕೊಂಡು ಬಂದ್ಲು. ಈಗಿದ್ರೆ ನಾನು ತನೋ ನಮ್ಮ ಮನೆಯವರು ಪಾಟೀಲ್ ಪ್ಲಾನೆಟಿಗೆ ಹೊಂಟೀವಿ ನೋಡ್ರಿ. ಅಂದರೆ ಬ್ಯಾಡ ಅಂತಂದ್ರೂ ತನೋ ಶಟ್ಕೊಂಡು ಕೂಡಲೇ ಮತ್ತೆ ಅಕ್ಕಿಗೆ ಯಾಕೆ ಬೇಜಾರು ಮಾಡೋದಂತೇಳಿ ನಾನು ಹಾಕತ್ತಿದ್ದೆ. ನಮ್ಮ ಮನೆಯವ್ರಿಗೆ ತನಗೆ ಹೋಗಿ ಹಾಕತ್ತಿದ್ದೆ, ಆದರೆ ನೀವು ಬರಂತ ಶಟ್ಕೊಂಡ್ಬಿಟ್ಲು. ಅದಕ್ಕಾಗಿ ನಾನು ಈಗ ತನ್ನೊಂದು ಸಂಗಟ ಪಾಟೀಲ್ ಪ್ಲಾನೆಟಿಗೆ ಬಂದಿದ್ದೀನಿ ನೋಡ್ರಿ. ಇಲ್ಲೇನು ಸಿಕ್ಕಾಪಟ್ಟೆ ವಸ್ತು ಅದಾವೆಲ್ಲ ತೊಗೋಬೇಕಂತ ಅನ್ಸುತ್ತೆ, ಆದರೆ ಅಮೌಂಟ್ನೂ ಹಾಗೆ ಇರುತ್ತಲ್ರಿ. ಹಾಗಾಗಿ ಆಲ್ಮೋಸ್ಟ್ ಬಿಜಾಪುರದಾಗ ಇದ್ದವ್ರಿಗೆ ಗೊತ್ತಿರುತ್ತೆ ಪಾಟೀಲ್ ಪ್ಲಾನೆಟ್ ಅಂದರೆ ದೊಡ್ಡ ಮಾರ್ಕೆಟ್ ಥರ ಐತಿ, ಎಲ್ಲ ರೀತಿ ಸಿಗ್ತಾವಂತೇಳಿ. ಸುಟ್ಕೇಸ್ನು ನೋಡ್ರಿ ಎಷ್ಟು ಚಂದ ಅದಾವು. ಎಲ್ಲನೂ 3,000, 4,000, 5,000 ಮೇಲೆ ಅದಾವು. ಇಲ್ಲಂತೂ ಪಾಟೀಲ್ ಪ್ಲಾನೆಟ್ ಆಗಲಿ ಮತ್ತು ದೊಡ್ಡ ಸೂಪರ್ ಮಾರ್ಕೆಟ್ ಒಳಗೆ ಏನೈತಲ್ರಿ ಬರೀ ಬಿಸ್ಕೆಟು, ಚಾಕ್ಲೇಟು, ಮ್ಯಾಗಿ, ನೂಡಲ್ಸ್ ಅವನೇ ಜಾಸ್ತಿ ಇರ್ತಾವೆ. ಏನು ತೊಗೋರವ ಅಂತೇಳಿ ತಂದು ಇಲ್ಲಿ ಮಾರ್ಕೆಟ್ ಒಳಗೆ ಬಿಟ್ಟು ನಾನಿದ್ರೆ ಬಾಂಡೆ ನೋಡೋದು ಕೆಲಸ ನೋಡ್ರಿ. ನಾನು ಎಲ್ಲರೇ ಹೋಗಲಿ ಬರೀ ಬಾಂಡೆದ ಕಡೆನೇ ಲಕ್ಷ್ಯ ಇರುತ್ತೆ. ನೋಡ್ತಾ ಇದ್ದೆ, ಬಟ್ ಎಲ್ಲನೂ ಅಮೌಂಟ್ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು. ಈಗಿದ್ರೆ ಸ್ವಲ್ಪ ಹುರುಳಿ ಮತ್ತು ರೇಟ್ ಕಮ್ಮಿ ಅನ್ನಿಸ್ತಾ ಮಾರ್ಕೆಟ್ ನನಗಿಂತ ರೀ. ಇದ್ರೆ 80 ರೂಪಾಯಿ ಹೊರಗಡೆ ಕೊಡ್ತಾರೆ, ಇಲ್ಲಿ 67 ರೂಪಾಯಿ ಹುರುಳಿ ಇದ್ವು. ಹಾಗಾಗಿ
1-2 kg ಹುರ್ಲಿ ಮತ್ತು ಕಡ್ಲಿಬೇಳೆ 69 ರೂಪಾಯಿ kg ಇದ್ದು, ಹಾಗಾಗಿ 1-2 kg ಕಡ್ಲಿಬೇಳೆ ಮತ್ತು ತೊಗರಿಬೇಳೆ ಅಷ್ಟು ತೊಗೊಂಡ್ರಾಯ್ತು ಮನೆಗೆ ಅಂತೇಳಿ ನಾನು ತೊಗೊಂಡ್ಬಿಟ್ಟು ಬಿಲ್ ಮಾಡಿಸ್ಕೊಂಡು ಫೈನಲಿ ಮನೆಗೆ ಬಂದ್ವಿ ನೋಡ್ರಿ. ಬಿಸ್ಕಿಟ್ಟು ಬರೀ ಮ್ಯಾಗಿ ಮತ್ತು ಏನಂತಾರೆ ಹಕ್ಕ ನೂಡಲ್ಸ್ ಮಾಡಕ್ಕೆ ನೂಡಲ್ಸ್ ಇಷ್ಟ ತೊಗೊಂಡು ಬಂದಿದ್ದು. ಇಷ್ಟಕ್ಕೇ 1000 ರೂಪಾಯಿ ಮ್ಯಾಲೆ ಖರ್ಚಾಯ್ತು ನೋಡ್ರಿ. ಅಂದರೆ ಮಕ್ಕಳು ಏನು ಇಷ್ಟಪಡ್ತಾರೆ ಅದನ್ನ ಒಂದೊಂದು ಸಲ ಕೇಳಬೇಕಾಗುತ್ತೆ ರೀ. ಎಲ್ಲನೂ ನಮ್ದು ನಡೆಯಂಗಿಲ್ಲಲ್ಲ, ಹಾಗಾಗಿ ಅದನ್ನೇ ಅನ್ನಕತ್ತಿದ್ದೆ. ಸುಮ್ಮನೆ ಮನ್ಯಾಗ ಕುಂತಿದ್ರೆ ಇಷ್ಟು ಖರ್ಚು ಆಗ್ತಿತ್ತಿಲ್ಲ ನೋಡು ಅಂಥೇಳಿ. ಆದರೆ ಹೊರಗಡೆ ಊಟಕ್ಕೆ ಹೋಗಿದ್ರೂ ಖರ್ಚು ಆಗತ್ತಿತ್ತಲ್ರಿ. ಹಾಗಾಗಿ ಆಕೆಗೆ ಏನು ಇಷ್ಟ ಅಲ್ಲ ತಿನ್ನಕ್ಕೆ ಅದನ್ನೇ ಬಿಸ್ಕಿಟ್ಟು ನೂಡಲ್ಸ ಅದನ್ನೇ ತಂದ್ವಿ. ನಮ್ಮ ಮನೆಯವ್ರಂತೂ ಹೋಗೋ ಮುಂದಾಗೂ ಚಪಾತಿ ಹಾಕ್ಯಾರು, ಬಂದ್ಮೇಲೂ ಚಪಾತಿ ಹಾಕಾಕತ್ತಾರೆ. ಮುಂಜಾನೆ ಚಪಾತಿ ಮಾಡಿದ್ದು ಆಲ್ರೆಡಿ ಖಾಲಿ ಅದು ಒಂದೇ ಓದಿತ್ತು, ಅದನ್ನೂ ತಂದು ಹಾಕಿಬಿಟ್ರು. ಈಗ ಮತ್ತು ಮಧ್ಯಾಹ್ನ ಏನು ಅಡುಗೆ ಮಾಡಬೇಕು ಅದನ್ನ ಚಿಂತೆ ನೋಡ್ರಿ. ನನಗಂತೂ ಇನ್ನು ಎಷ್ಟೇ ಚಪಾತಿ ರೊಟ್ಟಿ ಮಾಡಿಟ್ರು ನಮ್ಮ ಮನ್ಯಾಗ ಒಂಚೂರು ಉಳಿಯಂಗೇ ಇಲ್ಲ. ಚಂತನ ಮತ್ತು ನಾಯನ ಮೇಲೆ ಬರುವರಿ ಚಂತನ ಹಾಕ್ತಾನೆ ಇರ್ತಾರೆ. ಇದು ಅಂತೂ ಏನೈತಲ್ರಿ, ಅದಕ್ಕೆ ಬಾಯಾಗ ಹೋಗಿ ತಿನ್ನಿಸ್ದಾಗನ ಜಾಡಿಸ್ಬಿಟ್ಟು ತಿನ್ನೋದು. ಅಂದ್ರೆ ಇದ್ರ ಮೇಲೆ ಎಲ್ಲರಿಗೂ ನಮ್ಮ ಮನ್ಯಾಗ ಜಾಸ್ತಿ ಕಾಜಿ, ಅದಕ್ಕೆ ಗಿಡ್ಡಿ ಅಂತೇಳಿ ಅದನ್ನ ತಿನ್ಸಾಕ ಹೋತ್ರ ಅದನ್ನ ತಿನ್ನೋದೇ ಇಲ್ಲ ರೀ. ಅದಕ್ಕೂ ತಿನ್ಸಾಕತ್ತಿದ್ರು. ನಾನಿದ್ರೆ ಇಲ್ಲಿ ಚೆಕ್ ಮಾಡಕ್ಕಂತಿದ್ದೀರಿ. ಇವತ್ತು ಕಡ್ಲಿಬೇಳೆಗೆ 69 ರೂಪಾಯಿ ಐತಿ, ಇಲ್ಲಿದ್ರೆ 259 ರೂಪಾಯಿ ಹಾಕ್ಯಾರ. 2 kg ಕಡ್ಲಿಬೇಳೆ ತೊಗೊಂಡಿದ್ದು ಅದನ್ನೇ ಚೆಕ್ ಮಾಡ್ತಾ ಇದ್ದೆ. ನಮ್ಮ ಮನೆಯವ್ರಿಗೆ ಅದೇ ಅಂದೆ ನಾನು, 2 kg ಕಡ್ಲಿಬೇಳೆ ತೊಗೊಂಡಿದ್ದೀವಿ. 2 kg ಕಡ್ಲಿಬೇಳೆಗೆ ಎಷ್ಟು 69 ರೂಪಾಯಿ ಅಂದ್ರೆ 112 ರೂಪಾಯಿನ ಆಗುತ್ತೆ ರೀ. ಅಷ್ಟು ಹಾಕೋದು ಬಿಟ್ಟು 259 ರೂಪಾಯಿ ರೇಟ್ ಹಾಕ್ಯಾರು. ಅದು ಇದ್ರೆ ಶೇಂಗಾದ ರೇಟ್ ಹಾಕ್ಯಾರಂತ ಹಿಂದಿಗಡೆ ನಮ್ಮ ಮನೆಯವರು ತನಗೆ ಮತ್ತೆ ಕಳಿಸ್ದೆ ರೀ. ಹೋಗಿ ಕೇಳ್ಕೊಂಡು ಬರ್ರಿ ಅಂತ ಅಂದ್ಕೂಡಲೇ ಮತ್ತು ಅದೇ ರೊಕ್ಕದಾಗ ಮತ್ತು ಕಡ್ಲಿಬೇಳೆ ಮತ್ತು ನಾಯಿಗೆ ಬಿಸ್ಕೆಟನ್ನು ತೊಗೊಂಡು ಬಂದರು. ಅಂದರೆ ಹಂಗೆ ಆಗುತ್ತೆ ನೋಡ್ರಿ, ಕೆಲವೊಂದು ಸಲ ಕನ್ಫ್ಯೂಸ್ ಆಗಿಬಿಟ್ಟು ನಾವು ನೋಡ್ಲಿಕ್ಕಂದ್ರೆ ಹಂಗೆ ಹೋಗ್ಬಿಡ್ತಿತ್ತಲ್ಲ. ಹಾಗಾಗಿ ಮತ್ತು ವಾಪಸ್ ಹೋಗಿ ಮತ್ತು 1 kg ಕಡ್ಲಿಬೇಳೆ, ಬಿಸ್ಕೆಟು, ಚಾಕ್ಲೇಟು ಮತ್ತಷ್ಟು ಅದು 117 ರೂಪಾಯಿ 20 ರೂಪಾಯಿ ಓದಿತ್ತು ಅನ್ಸುತ್ತೆ. ರೊಕ್ಕ ಕೊಡಂಗಿಲ್ಲ, ನಿಮ್ಗೆ ಏನು ಬೇಕು ಅದನ್ನೇ ತೊಗೊಂಡು ಹೋಗ್ರಿ ಅಂತ ಅಂದ್ಕೊಳ್ಳಿ ತೊಗೊಂಡು ಬಂದರು. ನಾವು ಚೆಕ್ ಮಾಡ್ಲಿಕ್ಕಂದ್ರೆ ಹಂಗೆ ಹೋಗುತ್ತಲ್ರಿ. ಈಗಿದ್ರೆ ಮತ್ತು ನಾನು ಇಷ್ಟು ತನಕ ಅರ್ಬಿ ಎಲ್ಲ ತೊಗೊದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೆ. ನಮ್ಮ ಮನೆಯವರು ಅನ್ನ ಹಿಂಡಿ ತುಪ್ಪ ಹಾಕ್ಕೊಂಡು ಅವರು ಊಟ ಮಾಡಿದ್ರು. ಅಡುಗೆ ಏನು ಮಾಡೋಕ್ಕೆ ಹೋಗಲಿಲ್ಲ, ಚಪಾತಿನೂ ಖಾಲಿಯಾಗಿದ್ದು ರೀ. ಹಂಗಾಗಿ ಅನ್ನ ಹಿಂಡಿ ತುಪ್ಪ ಹಾಕೊಂಡ್ಬಿಟ್ಟು ಅವರು ಊಟ ಮಾಡಿದ್ರು. ನಾನು ಸ್ವಲ್ಪ ಉಂಡು ತನಗೂ ಸ್ವಲ್ಪ ತಿನ್ನಿಸ್ದೆ. ಈಗಿದ್ರೆ ಕೇಕ್ ಸ್ವಲ್ಪ ಅದನ್ನ ರೆಡಿ ಮಾಡೋಣ ಅಂತೇಳಿ ಬೇಸ್ ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ. ಅದನ್ನ ತೆಳಗೆ ಸ್ವಲ್ಪ ಹೊತ್ತೈತೆ ನೋಡ್ರಿ, ಕಪ್ಪಾಗಿತ್ತಲ್ಲ, ಸ್ವಲ್ಪ ತೆಗ್ದಿದ್ದೀನಿ. ಈಗಿದ್ರೆ ನಾನು ಹಾಲಿನ ಕೆನೆ ಮತ್ತು ಅದಕ್ಕೆ ಸಕ್ಕರೆ ಪೌಡ್ರ್ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಬೇಕಂದ್ರೆ ಸ್ವಲ್ಪ ವೆನಿಲಾ ಎಸೆನ್ಸ್ನೂ ಹಾಕ್ಬೋದು, ಫ್ಲೇವರು ಚಲೋ ಇರುತ್ತೆ. ಹೊರಗಡೆ ಹಾಗೆ ಮಾಡೋದ್ರಿ, ಸಕ್ಕರೆ ಮತ್ತು ಅದು ಏನು ಪಾಮ್ ಆಯಿಲ್ ಅಥವಾ ಡಾಲ್ಡಾ ಅಂತ ಸಿಗುತ್ತಾ, ಅದಕ್ಕೆ ಅಂದ್ರೆ ಕೋಲ್ಡ್ ಕೇಕಿಗಲ್ಲ, ನಾರ್ಮಲ್ ಕೇಕ್ ಏನು ತೊಗೊತೀವಲ್ಲ ಸಕ್ರೆ ಮತ್ತು ಡಾಲ್ಡಾ ಮಿಕ್ಸ್ ಮಾಡಿಬಿಟ್ಟೆ ಅದಕ್ಕೆಲ್ಲ ಕ್ರೀಮ್ ಹಚ್ತಾರೆ. ಅದಕ್ಕಿಂತ ಬೆಸ್ಟ್ ಮನೆಯಾಗ ಮಾಡೋದು ಬೆಸ್ಟ್ ಅಲ್ರಿ. ನನ್ನ ಮಗಳ ಈ ಕಡೆ ಇವತ್ತು ಅಡುಗೆ ರೆಡಿ ನಡೆದೈತೆ ನೋಡ್ರಿ. ಹಕ್ಕ ನೂಡಲ್ಸ್ ಮತ್ತು ಮಂಚ ಸೂಪ್ ಅಂತ ಮತ್ತು ಮಂಚೂರಿ ಸೂಪ್ ಅಂತ ಮಾಡಾಕತ್ತಿದ್ಲು. ಏನು ಮಾಡವ ಅಂತ ನಾನು ಬಿಟ್ಟೆ ನೋಡ್ರಿ. ಆ್ಯಕ್ಚುಲಿ ನಾನು ಸಮೋಸ ಮತ್ತು ಕಚೋರಿ ಮಾಡ್ಬೇಕಂದಿತ್ತು. ಇಲ್ಲಿ ಮಮ್ಮಿ ಬರೀ ಅದೇ ಮಾಡ್ತೀರಿ ನೀವು, ಈ ಸಲ ಸ್ವಲ್ಪ ಚೇಂಜಸ್ ಇರಲಿ, ನಾನು ಹಕ್ಕ ನೂಡಲ್ಸ್ ಮಾಡ್ತಂತೆ ಅನ್ನಕತ್ತಿದ್ಲು. ಆಯ್ತು ಮಾಡುವ ಅಂತ. ನಮಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಆದರೆ ಮಕ್ಕಳಿಗೆ ಇಷ್ಟೆಲ್ಲ ನಾವು ತಿನ್ನಬೇಕಾಗುತ್ತೆ. ಹೀಗಿದ್ರೆ ನಾನು ಅದೇನು ಕೇಕ್ ಬೇಸ್ ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ. ಈ ಕಡೆ ಹಾಲಿನ ಕೆನೆ ಮತ್ತು ಅದಕ್ಕೆ ಸಕ್ಕರೆ ಹಾಕಿ ಚಲೋತ್ನಾಗೆ ಬೀಟ್ ಮಾಡಿಬಿಟ್ರಾಯ್ತು. ಈ ಥರ ಕ್ರೀಮ್ ಥರ ರೆಡಿ ಆಗುತ್ತೆ ರೀ. ಮಕ್ಕಳಿಗೂ ಈ ಥರ ಮಾಡಿಕೊಟ್ರೆ ಏನು ಸೈಡ್ ಇಫೆಕ್ಟ್ನೂ ಇರೋಂಗಿಲ್ಲ. ನಾವು ಬೇಕಂದ್ರೆ ಇದಕ್ಕೆ ಚಾಕ್ಲೇಟ್ ಪೌಡ್ರ್ ಅಥವಾ ನೀವು ಫುಡ್ ಕಲರ್ ಯೂಸ್ ಮಾಡ್ಬೋದು. ಆದರೆ ನಾನೇನು ಫುಡ್ ಕಲರ್ ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಕೋಕೋ ಪುಡಿನೂ ಇತ್ತು, ಹಾಕಿಲ್ಲ ರೀ, ವೈಟಾಗಿ ಇರಲಿ ಅಂತೇಳಿ. ಈಗಿದ್ರೆ ಅದಕ್ಕೆಲ್ಲ ನೀಟಾಗಿ ಕ್ರೀಮ್ ಹಚ್ಚಿಬಿಟ್ಟು ಲಾಸ್ಟಿಗೆ ಏನೈತಲ್ಲ ಬಿಸ್ಕೆಟ್ಸ್ ಎಲ್ಲ ಈ ರೀತಿ ಪೌಡ್ರ್ ಮಾಡಿ ಸೈಡಿಗೆ ಹಚ್ಚಿದ್ರೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ. ಆಮೇಲೆ ಅದನ್ನ ಸ್ವಲ್ಪ ಚೋಕೋ ಚಿಪ್ಸ್ ಇರ್ತಾವಲ್ಲ, ಅದರಲ್ಲಿ ಹ್ಯಾಪಿ ಬರ್ಡೇ ಬರೆಯೋಕೆ ಹೋಗಿ ಸ್ವಲ್ಪ ಏನೇನೋ ಮಿಸ್ಟೇಕ್ ಆಯಿತು. ಅಂದರೆ ಫಸ್ಟಿಗೆ ಎಚ್ ಬರೆದು ಆಮೇಲೆ ಬರ್ಡೇ ಬರೆದು ಆಮೇಲೆ ತನು ಬರಿಬೇಕಿತ್ತು. ಆದರೆ ಈ ಥರ ಆಗಿಬಿಟ್ಟು ಮ್ಯಾಲೆ 2-3 ಅಕ್ಷರ ಕೆಳಗೆ 1-2 ಅಕ್ಷರ ಬರೆದ್ಬಿಟ್ಟು ಈ ಥರ ತನುವಂತೆ ಬರೆದಿದ್ದು. ಫೈನಲಿ ಈ ಥರ ಕೇಕ್ ರೆಡಿ ಆಯ್ತು ನೋಡ್ರಿ. ಒಟ್ಟಿನಲ್ಲಿ Wish you happy birthday. Happy birthday. Happy birthday to you.
ಫ್ರೆಂಡ್ ಊಟ ಮಾಡ್ಕೊಂಡು ಪಡೆದಿದ್ದು ಅವ್ರಿಗೆ ಹ್ಯಾಪಿ ಬರ್ತ್ಡೇ ಅಕ್ಕ ಆಟೋ Happy birthday, Akka. ಪೂರ ಕಟ್ ಮಾಡ ತಿಂದ್ರೆ ಒಂದೊಂದ್ಸಲ ಒಂದು ಪೂರ ಕೇಕ್ ತಿಂದ್ವಿ ನೋಡು ಚಾಕ್ಲೇಟ್ ಸಕಾಲ ಕಡಿಬೇಕಿದಪ್ಪ ಇದಕ್ಕೆ ಏನೇನು ಹಾಕೋದು ಇದಕ್ಕೆ ಸಕ್ಕರೆ ಹಾಕಿನಿ ಹಿಟ್ಟ ಸ್ವಲ್ಪ ಅಲ್ಪುಡಿ ಹಾಕಿನಿ ಫೋಟೋ ತೆಗಿನಿ ಫೋಟೋ ತೆಗಿ ಮಾಡಿ ಕೊಡು ಅದು ಮಾಡಿ ತನ್ನ ಬರ್ತಡೇ ಸಲ ಈ ರೀತಿ ಆಗುತ್ತಂತ ಅಂದ್ಕೊಂಡಿದ್ದಿಲ್ಲ ರೀ. ಅಂದರೆ ನಾವು ಯಾರಿಗೆ ಹೇಳಿದ್ದಿಲ್ಲ. ಮಧ್ಯಾಹ್ನ ಮೇಲೆ ಅಂಗಡಿಗೆಲ್ಲ ಹೋಗಿ ಬಂದು 3 ಗಂಟೆಗೆ ನಮ್ಮ ಮಮ್ಮಿಗೆ ಮತ್ತು ನಮ್ಮ ತಂಗಿಗೆ ತನು ಬಾ ಅಂತ ಅಲ್ಲು. ಅಂದರೆ ಒಬ್ಬರೇ ನಾವು 3 ಮಂದಿ ಇರೋಕ್ಕಿಂತ ಮತ್ತೊಂದಿಷ್ಟು ಜನ ಆಗ್ಬಿಟ್ರೆ ಖುಷಿ ಆಗುತ್ತಲ್ರಿ. ಅದಕ್ಕಾಗಿ ಮತ್ತು ಬಾ ಅಂದ ಕೂಡಲೇ ಅವರು ಬಂದರು. 10 ಮಣಿಗೆ ಬಂದ ಕೂಡಲೇ ಎಲ್ಲರೂ ಕೂಡಿ ಈ ಥರ ಬರ್ತಡೇನ ಸೆಲೆಬ್ರೇಷನ್ ಮಾಡಿದ್ವಿ ನೋಡ್ರಿ. ಒಂಥರ ಖುಷಿನೂ ಇರುತ್ತಲ್ಲ, ಎಲ್ಲರೂ ಕೂಡಿಬಿಟ್ಟು ಬರ್ತಡೇ ಸೆಲೆಬ್ರೇಷನ್ ಮಾಡಿದೆ. ಆ್ಯಕ್ಚುಲಿ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಿದ್ರು, ಆದರೆ ಈ ಸಲ ಮನೆ ದೂರ ಆಗೈತಲ್ರಿ. ಅದಕ್ಕಾಗಿ ಯಾರೂ ಬರೋಕ್ಕೆ ಹೋಗಲಿಲ್ಲ. ಅಂದರೆ ಲೇಟ್ ಆಗಿ ಕೂಡಲೇ ವಾಪಸ್ ಹೋಗೋದು ಕಷ್ಟ ಅಂತ ಅನ್ಸುತ್ತಲ್ಲ. ಅದಕ್ಕಾಗಿ ಇವತ್ತು ಸಿಂಪಲ್ಲಾಗಿ ಈ ರೀತಿ ಬರ್ತಡೇನೂ ಸೆಲೆಬ್ರೇಷನ್ ಮಾಡಿದ್ವಿ ನೋಡ್ರಿ. ಈಗಿದ್ರೆ ಏನು ಊಟಕ್ಕೆಲ್ಲ ರೆಡಿ ಮಾಡಿದ್ವಿಲ್ಲ, ಮಂಚ ಸೂಪ ಅದೇ ಇವತ್ತು ಊಟ ರೀ. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸೋನ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ರಿ.